ಸಮಿತಿ ಆಗಿದೆ, ವರದಿ ಕೊಡ್ಲಿಕ್ಕೆ 5 ಸಚಿವರ ನೇತೃತ್ವದ ಸಮಿತಿ ಆಗಿದೆ. ಏನೆಲ್ಲ ತನಿಖೆ ಮಾಡ್ತೀರಿ? ನನಗೆ ಹೆಂಗ್ ಗೊತ್ತಾಗಬೇಕು ಅದು ಕಮಿಟಿ ಯಾರು ನೇಮಿಸಿದಾರ, ಯಾರು ಮಾಡ್ಬೇಕು ಅವ್ರಿಗೆ? ನನಗೆ ನೀವು ಕೇಳ್ರೆ ನನಗೇನ್ ಗೊತ್ತದ್ರ ಬಗ್ಗೆ ಎಂತದ್ದು ಅವ್ರು ಏನ್ ಕಂಡೀಷನ್ ಹಾಕಿದಾರ, ಈ ವರದಿ ಕೊಡ್ತಾರಂದ ನನಗೆ ಗೊತ್ತಿಲ್ಲ. ಕಮಿಟಿ ಯಾರು ಹೇಳ್ಬೇಕಾಗತ್ತೆ, ಅದು ಅವ್ರು ಸ್ಟಡಿ ಮಾಡಬೇಕು. ಎಲ್ಲೊಂದ್ ಕಡೆ ದ್ವೇಷದ ರಾಜಕಾರಣ ಮಾಡ್ಲಿಕ್ಕೆ ಕಾಂಗ್ರೆಸ್ ಹೊಂಟಿದೆ. ಅದ್ರಿಲ್ಲ ನೋಡುವ ಅದ್ರ ಬಗ್ಗೆ ನಾವು ಸ್ಟಡಿ ಮಾಡಬೇಕಾ, ಸ್ಟಡಿ ಮಾಡಿ ಹೇಳ್ತೀವಿ ಬೇಕಾರೆ. ದ್ವೇಷ ಅಥವಾ ಅದು ಕಾನೂನು ಬದ್ಧವಾಗಿ ಚೆಕ್ ಮಾಡ್ಬೇಕಲ್ಲ. ಸರ್, ಧಾರವಾಡದಲ್ಲಿ ಸಂತೋಷ್ ಲಾಡ್ ಅವ್ರ ಜೊತೆ ಈಗ ನೀವೇ ಹೇಳಿದ್ರೆ ಅದರಿಂದ ನೀವೆಲ್ಲ ಹೇಳ ಮಾಡ್ತಿದ್ರ, ಏನು ನೀವು ತನಿಖೆ ಮಾಡ್ತಲ್ಲ ಅಂತ ನೀವೇ ಕೇಳಿದ್ರಿ ಪ್ರಶ್ನೆ. ಈಗ ನೀವೇ ಅದು ದೇಶದ ರಾಜಕೀಯ ನೀವೇ ಹೇಳ್ತೀರಿ, ಈಗ ನಾವೇನು ಉತ್ತರ ಕೊಡ್ಬೇಕಂತ. ಅವರು ಮೋಡ ಮತ್ತು ವಾಲ್ಮೀಕಿ ಹಗರಣಗಳ ಮುಚ್ಚಾಕ್ಲಿಕ್ಕೆ ಈ ರೀತಿ ರೆವೆನ್ಯೂ ತೀರಿಸಬೇಕು ಈ ರೀತಿ ಮಾಡ್ತಿದ್ರು. ಅಲ್ಲ, ನೀವೇ ಹಿಂದೆ ನಮ್ಮ ಪ್ರಶ್ನೆ ಹಿಂದೆ ಕೇಳಿದ್ರೆ, ನೀವು ಅವರು 20 ಹಗರಣ ಇದೆ, ನೀವು ತನಿಖೆ ಮಾಡ್ತಾ ಇಲ್ಲ, ನೀವೇ ಸ್ಲೋ ಮಾಡಿದ್ರೆ ನಮ್ಮನ್ನೇ ಕೇಳಿದ್ರಿ. ಈಗ ಸ್ಪೀಡಪ್ ಆಗಿದೆ ಅಷ್ಟೇ. ಒಂದೂವರೆ ನಿಮ್ ಗೌರ್ಮೆಂಟ್ ಬಂದ ತಕ್ಷಣ ಮಾಡಬಹುದು, ಯಾಕೆ ಲೇಟ್ ಆಯ್ತು ನೋಡ್ಬೇಕು, ಅದ್ರ ಬಗ್ಗೆ ಸ್ಟಡಿ ಮಾಡ್ತೀವಿ, ಆಮೇಲೆ ನಿಮ್ಗೆ ಬೇಕಾದ್ರೆ ಹೇಳ್ತೀವಿ. ಬಟ್ ಕರ್ನಾಟಕದಲ್ಲಿ ಇದು ಫಸ್ಟ್ ಟೈಮ್ ಸರ್ ಈ ತರದೊಂದು ಅದು ಸಚಿವರನ್ನೊಂದು ನೇಮಕ ಮಾಡಿ ಈ ತರದೊಂದು ತನಿಖೆ. ಗೊತ್ತಿಲ್ಲ ನನ್ನ ಬಗ್ಗೆ, ಅದು ಯಾರ್ಯಾರ ಹತ್ರ ಕಮಿಟಿಯಾಗ ನೋಡೋಣ, ಚೆಕ್ ಮಾಡೋಣ. ಅದು ಏನು ವರದಿ ಕೊಡ್ಲಿಕ್ಕೆ ಹೇಳಿದಾರೆ ಸ್ಟಡಿ ಮಾಡಿದ್ರೆ ಬೇಕಾದ್ರೆ ಅವ್ರು ಸಂಬಂಧಪಟ್ಟವ್ರು ನಿಮ್ಗೆ ಬ್ರೀಫ್ ಮಾಡ್ತಾರೆ. ಸರ್, ಡಿ.ಕೆ.ಶಿ ಅವರು ಅಮೆರಿಕಕ್ಕೆ ಭೇಟಿ ಕೊಟ್ಟಿದ್ದಾರೆ, ರಾಹುಲ್ ಗಾಂಧಿ ಅವರು ಭೇಟಿ ಕೊಟ್ಟಿದ್ದಾರೆ, ಏನ್ ಸರ್? ಇನ್ ನಾವೇನ್ ಹೇಳ್ಬೇಕ್ರ, ಅವ್ರು ಎದಕ್ ಹೋಗ್ಯಾರ ಏನಂತ ಹೇಳ್ರಿ, ಅದಕ್ಕೆ ಏನ್ ಹೇಳ್ಬೇಕು ನಾವಿನ್ನ. ಇನ್ನ ಹಂಗ ಸುತ್ತ ಹಾಕಿ ಡೆಲ್ಲಿ ಹೋಗ್ರಿ, ಹಿಂಗ ಸುತ್ತ ಹಾಕ್ರ ಅವ್ರು ಯಾಕೆ ಹೋಗ್ಯಾರ ನೀವು ಅವ್ರನ್ನ ಕೇಳ್ಬೇಕು. ಯಾರನ್ನ ಕೇಳ್ಬೇಕು? ಡಿ.ಕೆ ಅವ್ರನ್ನ ಕೇಳ್ಬೇಕು. ಎದಕ್ ಹೋಗಿರಿ, ನಿಮ್ದು ಏನ್ ಕೆಲಸ ಅಲ್ಲಿ, ಹೆಂಗು ಏನ್ ತಿಂದ್ರಿ ನೀವು ಕೇಳೋ ಸರಿಯಾದ ಉತ್ತರ ಕೊಡಿ. ಈಗ ನಾವು ಕೊಟ್ರೆ ಅವೇನ್ ಹೇಳೋದು ಅವ್ರಿಗೆ? ಸರ್, ರಾಹುಲ್ ಗಾಂಧಿ ಅವ್ರ ಹೇಳಿಕೆಗೆ ಸಾಕಷ್ಟು ಬಿಜೆಪಿ ಅವರು ಪ್ರತಿಭಟನೆ ಎಲ್ಲ ಮಾಡ್ತಾರೆ. ಏನತ್ರ ಯಾವ್ದ್ರ ಮೀಸಲಾತಿ ತೆಗಿತೀವಿ ಅಂತ ಯಾರು ತೆಗಿತಾನೆ ಅಂತ ಹೇಳ್ಯಾರ? ರಾಹುಲ್ ಗಾಂಧಿ ಯಾವಾಗ ಹೇಳ್ಯಾರ? ವಾಷಿಂಗ್ಟನ್ ನಲ್ಲಿ ಸಮಾನತೆ ಬಂದ ನಂತರ ಮೀಸಲಾತಿ ರದ್ದಾಗುವ ವಿಚಾರ ಬಗ್ಗೆ ಮಾತಾಡಿದ್ದಾರೆ, ಈ ದಲಿತರಿಗೆ. ಅದೇನು ನೋಡಿಲ್ಲ, ಯಾಕಂದ್ರೆ ಅದು ಸಂವಾದ ಕಾರ್ಯಕ್ರಮದಲ್ಲಿ ಹೇಳಿರ್ಬೋದು, ಆ ಸಂವಾದ ನಾವು ನೋಡಿಲ್ಲ. ಸೊ ಜಾತಿ ವ್ಯವಸ್ಥೆ ಎಲ್ಲಿವರೆಗೆ ಇರ್ತೈತೆ ಅಲ್ಲಿವರೆಗೆ ಮೀಸಲಾತಿ ಇರ್ತಂತ ಎಲ್ಲ ನಾಯಕರು ಹೇಳಿದ್ದಾರೆ. ಸಮಾನತೆ ಬರುವವರೆಗೆ ಇದ್ದೇರ, ಸಮಾನತೆ ಬಂದ್ಮ್ಯಾಗ ಅದನ್ನ ತೆಗುವಂತ ಪ್ರಶ್ನೆ ಹೇಳಿರ್ಬೋದು ಅವ್ರು, ಸಮಾನತೆ ಬಂದ ಮೇಲೆ. ಓಕೆ, ಮತ್ತೆ ಹೇಳಿ ಸಿಎಂ ಹುದ್ದೆ ವಿಚಾರ ಕುರಿತಂತೆ ಮತ್ತಲ್ಲೇ ಮತ್ತೆ ತಿರ್ಗಲ್ಲೇ ಬಂತಾವ, ಮತ್ತೆ ತಿರ್ಗಲ್ಲೇ ಬಂತದನ್ನ ಇಲ್ಲ ಅಂತ ಹೇಳಿ ನಾವು ತಿರ್ಗಿ ಅದನ್ನ ಬಿಟ್ಟು ಕೇಳಿ. ಸರ್, ಧಾರವಾಡದಲ್ಲಿ ಸಂತೋಷ್ ಲಾಡ್ ಅವ್ರನ್ನ ಭೇಟಿ ಆದ್ರಿ, ಏನಾದ್ರು ಅರ್ಧ ಕಾಫಿ ಕುಡ್ದಿದ್ವಿ. ಯಾರು ಟೀ ಹಾಕ್ಯಾರಂತ ಟೀ ಎಲ್ಲ ಕಾಫಿ ಕುಡ್ದಿದ್ವಿ. ಹಾಪ್ ಮೊದಲು ಹೆಂಗ ಸ್ಟೂಡೆಂಟ್ ಲೈಫ್ ನಾಗಿತ್ತಲ್ಲ, ಅರ್ಧ ಕುಡ್ದಿದ್ವಿ ಅಷ್ಟೇ. ಬೈಟು ಹೌದು, 17 ತಾರೀಕು ಫಿಕ್ಸ್ ಆಗಿದ್ರೆ ಹೋಗ್ತಾ ಇದೀವಿ ಎಲ್ಲ ಕ್ಯಾಬಿನೆಟ್. ಬೆಳಗಾವಿ ಅಧಿವೇಶನ ಟೈಮ್ನಾಗ ಮಾಡ್ತಾರಲ್ಲ, ಒಂದ್ಸಾರಿ ಡಿಸೆಂಬರ್ದಲ್ಲಿ ಮಾಡ್ತಾರೆ. ಸೊ ಹಿಂದೆ ಒಂದ್ಸಾರಿ ನಾವು 13ರಲ್ಲಿ ಸಿದ್ದರಾಮಯ್ಯ ಅವ್ರು ಮಾಡಿದ್ರು, ಈಗ ಮತ್ತೆ ಆ ಭಾಗಕ್ಕೆ ಹೋಗ್ತಾ ಇದೀವಿ. ಓಕೆ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.